ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ಕ್ಲೀನ್ ಮಾಡಿ. ಸೊ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಮೆಸ್ಸು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಇವಾಗ ಒಂದೊಂದನ್ನೇ ತೆಗೆದುಬಿಟ್ಟು ನಾನು ಹೊರಗಡೆ ಇಡ್ತೀನಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಮೇಲೆ ಕೆಳಗೆ ಇಟ್ಟಿದ್ದೀನಿ. ಕೆಲವೊಂದೆಲ್ಲ ಆರ್ಗನೈಸ್ ಆಗಿ ಇಟ್ಟಿಲ್ಲ. ಮುಂಚೆಲ್ಲ ಈ ಮನೆಗೆ ಬಂದಾಗೆಲ್ಲ ನೀಟಾಗಿ ಇಟ್ಟಿದ್ದೆ. ಬಟ್ ಇವಾಗ ಆಲ್ಮೋಸ್ಟ್ ಒಂದು 6 ಮಂತ್ ಆಯಿತು ಈ ಮನೆಗೆ ಬಂದು. ಕ್ಲೀನ್ ಮಾಡೋದಕ್ಕೆ ಆಗಿಲ್ಲ. ಹೆಂಗೆ ಬೇಕು ಹಂಗೆ ಇಡ್ತೀನಿ. ಅಥವಾ ಹೊರಗಡೆ ಹೋಗುವಾಗ ಏನಾದರೂ ಡ್ರಾದಿಂದ ತೆಗೆದಿರೋದನ್ನೆಲ್ಲ ಮೇಲ್ಗಡೆನೇ ಇಟ್ಬಿಡ್ತೀನಿ. ಮೇಲ್ಗಡೆ ಇರೋದನ್ನೆಲ್ಲ ಕೆಳಗಡೆ ಡ್ರಾಲ್ ಹಾಕಿಬಿಡ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಈಗ ಒಂದೊಂದಾಗಿ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊತ ಬರ್ತಾಯಿದ್ದೀನಿ. ಸೊ ಮೇಲ್ಗಡೆ ಅಂತೂ ತುಂಬ ದಿನ ಆಯಿತು ಮುಟ್ಟೆ ಇಲ್ಲ ನಾನು, ಅಷ್ಟೊಂದು ಧೂಳು ಬಿದ್ದಿರುತ್ತೆ. ಸೊ ವಾಯ್ಸು ಅಷ್ಟೊಂದು ಕ್ಲಿಯರಾಗಿ ಬಂದಿರಲಿಲ್ಲ. ಹೊರಗಡೆ ತುಂಬಾ ಗಾಳಿ ಇತ್ತು. ಸೊ ಹಾಗಾಗಿ ಬರೀ ಗಾಳಿ ಸೌಂಡೇ ಕೇಳ್ತಾಯಿದ್ದೆ. ನಾನು ಮಾತಾಡಿದ್ದೇನು ಕೇಳಿಸಿಲ್ಲ. ಸೊ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಈ ಶಿವ ಇದೆ ಅಲ್ವಾ, ಇದು ಮನೆ ಓಪನಿಂಗಿಗೆ ಬಂದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೈಮ್ ಕೂಡ ಇದೆ. ಸೊ ಹಾಗಾಗಿ ರೂಮಲ್ಲಿ ಟೈಮ್ ನೋಡೋದಕ್ಕೆ ಅಂತಂದು ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಬಟ್ ಅದನ್ನು ಕ್ಲೀನೇ ಮಾಡಿರಲಿಲ್ಲ. ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟೆ ಧೂಳು ಬಿದ್ದಿದೆ, ನೋಡ್ತಾ ಇರ್ಬೋದು. ಜಸ್ಟ್ ಹಿಂಗೆ ಅಂತ ಇದ್ದಂಗೆ ಅಷ್ಟೊಂದು ಧೂಳು. ಹಾಗೆ ನನ್ನ ಮಗಳು ಪೆನ್ಸಿಲ್ ಎಲ್ಲ ಇಟ್ಬಿಟ್ಟಿದ್ಲಲ್ಲಿ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಪ್ಲೇಸಿಗೆ ಇಟ್ಟೆ. ಮೇಲ್ಗಡೆದಂತೂ ಕ್ಲೀನ್ ಆಯಿತು. ಈಗ ಒಳಗಡೆದೇ ತುಂಬ ಇದೆ ಕ್ಲೀನ್ ಮಾಡೋದು. ಎಲ್ಲನೂ ಕೂಡ ತೆಗೆದುಬಿಟ್ಟು ಕೆಳಗಡೆ ಇಡ್ತಾಯಿದ್ದೀನಿ. ಫಸ್ಟು ಟಾಪಲ್ಲಿ ನಾನು ಮೆಡಿಸನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತಂದು ಇಟ್ಕೊಂಡಿದ್ದೆ. ಬಟ್ ಮೆಡಿಸನ್ನು ತೊಗೊಳ್ಳುವಾಗ ಇಡುವಾಗ ಎಲ್ಲನೂ ಕೂಡ ಮೆಸ್ ಆಗಿರುತ್ತೆ. ಟ್ಯಾಬ್ಲೆಟ್ ಕವರ್ ಆಗಲಿ ಅಥವಾ ಎಕ್ಸ್ಪೈರಿ ಆಗಿರೋ ಬಾಟಲ್ಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಈ ಮನೆಗೆ ಬಂದಾಗೆಲ್ಲ ನೋಡಿನೇ ಇಟ್ಟಿದ್ದೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಬಟ್ ಇವಾಗ ಆಲ್ಮೋಸ್ಟ್ ಒಂದು 6 ಮಂತ್ ಆಯ್ತಲ್ವ, ಕೆಲವೊಂದು ಔಷಧಿಗಳೆಲ್ಲ ಎಕ್ಸ್ಪೈರಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ತೆಗಿಬೇಕು. ಫಸ್ಟು ಒರೆಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರೊಳಗಡೆ ಶೆಲ್ಫ್ ಕೊಟ್ಟಿರ್ತಾರಲ್ವ, ಇದನ್ನು ನಾವು ತೆಗೆದು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಆ ರೀತಿ ಕೊಟ್ಟಿದ್ದಾರೆ. ಮೇಲ್ಗಡೆ ಮತ್ತು ಕೆಳಗಡೆ ಎರಡಕ್ಕೂ ಮಾತ್ರ ಆ ಥರ ಕೊಟ್ಟಿದ್ದಾರೆ. ಮಿಡಲಲ್ಲಿ ಎರಡೂ ಕೂಡ ಫಿಕ್ಸ್ ಆಗಿದೆ ಶೆಲ್ಫ್ಗಳು. ಮೇಲೆ ಕೆಳಗೆ ಮಾತ್ರ ನಾವು ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದು ಅಂತೂ ತುಂಬಾ ಯೂಸ್ ಆಗುತ್ತೆ. ಬಟ್ ನಾನೇನು ತೆಗೆದಿಲ್ಲ, ಬೇಕಾಗುತ್ತೆ ಏನಾದರೂ ಇಡೋದಕ್ಕೆ ಅನ್ನೋದಕ್ಕೋಸ್ಕರ ಹಾಗೆ ಇಡ್ತಾಯಿದ್ದೀನಿ. ಹಾಗೆ ಕೆಳಗಡೆದೂ ಕೂಡ ನಾನು ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ರೋ ಫುಲ್ಲು ಮೆಡಿಸನ್ ಇಟ್ಬಿಡ್ತೀನಿ ನಾನು, ಯಾವಾಗ ಈಸಿ ಆಗುತ್ತೆ ನನಗೆ. ನೋಡಿ ಹೊರಗಡೆ ಫುಲ್ ಮೋಡ ಆಗಿದೆ. ನೆನ್ನೆನೂ ಈ ಟೈಮಲ್ಲಿ ಮಳೆ ಬರ್ತಾಯಿತ್ತು, ಇವತ್ತು ಬರ್ಬೋದು. ಫುಲ್ ಮೋಡ ಆಗಿದೆ, ಗಾಳಿನೂ ಕೂಡ ಜೋರಾಗಿ ಬೀಸ್ತಾ ಇದೆ ನೋಡಿ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ. ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಓಕೆ, ಎಲ್ಲ ಪ್ಯಾಕ್ ಮಾಡಿರೋದಕ್ಕೆ ಚೆನ್ನಾಗಿದೆ ಅಷ್ಟೇ. ಇದಿಷ್ಟು ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಮೇಲ್ಗಡೆದೆಲ್ಲ ಕ್ಲೀನಾಗಿ ಜೋಡಿಸ್ದೆ. ಹಾಗೆ ಕೆಳಗಡೆದೂ ಕೂಡ ಡ್ರಾ ತೆಗೆದ್ಬಿಟ್ಟು ಎಲ್ಲ ತುಂಬಾ ಮಿಸ್ ಆಗಿತ್ತು. ಫಸ್ಟ್ ಡ್ರಾ ಅಷ್ಟೇ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡ್ರಾ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಪ್ಯಾಕ್ ಆಗಿರೋದು ಹೇಗಿದೆಯೋ ಹಾಗೆ ಇದೆ ಸೆಕೆಂಡ್ ಡ್ರಾದಲ್ಲಿ. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿದು ಮಾತ್ರ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ನಾನು ಆಲ್ಮೋಸ್ಟ್ ಜ್ಯುವೆಲರಿ, ಸ್ಟಿಕ್ಕರ್ಸ್ ಆಗಲಿ, ಇಯರಿಂಗ್ಸು ಈ ರೀತಿ ಜಾಸ್ತಿ ಇಟ್ಟಿರ್ತೀನಿ. ಹಾಗಾಗಿ ಎಲ್ಲ ಮಿಸ್ ಆಗೋದು ಜಾಸ್ತಿ. ರಬ್ಬರ್ ಬ್ಯಾಂಡು, ಕ್ಲಿಪ್ಸು ಎಲ್ಲ ಫಸ್ಟ್ ಡ್ರಾಯಲ್ಲಿ ಇಟ್ಟಿರ್ತಿದ್ದೆ. ಸೊ ಹಾಗಾಗಿ ಇವಾಗ ಬ್ಯಾಂಗಲ್ಸ್ ಬಾಕ್ಸ್ನ ಇಲ್ಲೇ ಇಡ್ತಾಯಿದ್ದೀನಿ. ನಾನು ಆ ಕಡೆ ರೂಮಲ್ಲಿ ಇಟ್ಟಿದ್ದೆ. ಸೊ ನನಗೆ ಯಾವಾಗಾದರೂ ಬ್ಯಾಂಗಲ್ಸ್ ಬೇಕು ಅಂದರೆ ಮತ್ತೆ ಅಲ್ಲಿ ಹೋಗಿ ತೊಗೋಬೇಕಾಗಿತ್ತು. ಸೊ ಇಲ್ಲೇ ಜಾಗ ಜಾಸ್ತಿ ಇದೆ ಅಂತಂದು ಇಲ್ಲೇ ತಂದು ಇಡ್ತಾಯಿದ್ದೀನಿ.
ಇದು ಕೂಡ ನನ್ನ ಮದುವೆನಲ್ಲಿ ಗಿಫ್ಟ್ ಬಂದಿದ್ದು. ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಏನೂ ಆಗಿಲ್ಲ. ತುಂಬ ವರ್ಷ ಆಯಿತು, 7-8 ಇಯರ್ಸಿಂದ ನಾನು ಈ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬಳೆಗಳಂತೂ ತುಂಬಾ ಆಗಿಬಿಟ್ಟಿತ್ತು, ಹಸಿರು ಬಳೆಗಳು. ಹಾಗೆ ಕೆಳಗಡೆನೂ ಒಂದು ಸ್ವಲ್ಪ ಹಾಕಿದ್ದೀನಿ. ಸ್ಪೇಸ್ ಆಗ್ತಾಯಿಲ್ಲ, ಮತ್ತು ಇನ್ನೊಂದು ತೊಗೋಬೇಕು ಬಳೆ ಹಾಕೋದಕ್ಕೆ ಅಂತ. ಏನೂ ಮಾಡಿಸಿಲ್ಲ ನಾನು. ಸೊ ಇದು ಬಾಕ್ಸ್ ಇತ್ತಲ್ವ, ಹಾಗಾಗಿ ನಾನು ಏನು ಮಾಡಿಸಿಲ್ಲ. ಬಟ್ ಹಳೆ ಬಳೆಗಳೆಲ್ಲ ಹಾಗೆ ಇದೆ, ಯಾವುದು ಯೂಸ್ ಮಾಡಿಲ್ಲ. ತೆಗೆದು ಹಾಕಬೇಕು, ತೆಗಿಯೋದಕ್ಕೆ ಟೈಮ್ ಆಗಿಲ್ಲ. ಸೊ ಎಲ್ಲವೂ ಆಲ್ಮೋಸ್ಟ್ ಚೆನ್ನಾಗೇ ಇದೆ ಬಳೆ. ಒಂದೊಂದು ಟೈಮು 2 ಟೈಮ್ಸ್ ಅಷ್ಟೇ ಯೂಸ್ ಮಾಡಿರೋದ್ರಿಂದ ಯಾವುದು ಹಾಳಾಗಿಲ್ಲ ಬಳೆಗಳು. ಹಾಗಾಗಿ ಯಾವುದು ಕೂಡ ಬಿಸಾಕೋಕ್ಕೆ ಮನಸ್ಸಿಲ್ಲ, ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಸಿರು ಬಳೆಗಳಂತೂ ವರಮಹಾಲಕ್ಷ್ಮಿಗೆ ಹಾಗೆ ನಾನು ತರಿಸಿರ್ತೀನಿ, ಬಂದವರು ಕೊಟ್ಟಿರ್ತಾರಲ್ವ, ಹಾಗಾಗಿ ಡೈಲಿ ಹಾಕ್ಕೋಬೇಕು ಅಂತೀನಿ. ಬಟ್ ಹಾಕ್ಕೊಂಡ್ರೆ ಸೆಟ್ ಆಗೋದಿಲ್ಲ ಅಂತಂದು ಈ ರೀತಿ ಬಳೆಗಳನ್ನ ಹಾಕ್ತೀನಿ. ಗಾಜಿನ ಬಳೆ ಹಾಕಲ್ಲ ನಾನು, ಯಾಕಂದರೆ ನನಗೆ ಗಾಜಿನ ಬಳೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ. ಸ್ಯಾರಿ ಮೇಲಾದರೆ ಹಾಕ್ಕೊತೀನಿ. ಹಾಗೆ ಮನೆ ಓಪ್ನಿಂಗಲ್ಲಿ ನಾನು ಬಳೆಗಳನ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ತೆಗೆದಿಟ್ಕೊಂಡಿದ್ದೆ, ಸಪ್ರೇಟಾಗಿ ಇಟ್ಬಿಟ್ಟಿದ್ದೆ. ಈ ಬಾಕ್ಸಲ್ಲಿ ಹಾಕಿಟ್ಟಿರಲಿಲ್ಲ, ಅದನ್ನು ಕೂಡ ಈ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೆ. ಹಾಗೆ ಇಯರಿಂಗ್ಸು ಮತ್ತು ಬ್ಯಾಂಗಲ್ಸು ಒಂದೇ ಕಡೆ ಇರುತ್ತೆ. ಅದ್ರ ಜೊತೆಗೆ ಈ ಸ್ಟಿಕ್ಕರ್ಸನ್ನು ಕೂಡ ಇಲ್ಲೇ ಇಟ್ಬಿಟ್ರೆ ಈಸಿ ಆಗುತ್ತೆ. ಆಮೇಲೆ ಮೇಕಪ್ ಐಟಮ್ಸ್ ಎಲ್ಲ ಕೂಡ ಇದೇ ಡ್ರಾದಲ್ಲಿ ಇಟ್ಬಿಟ್ರೆ ಎಲ್ಲ ಒಂದೇ ಹತ್ರ ಇರುತ್ತೆ, ಮೇಲೆ ಕೆಳಗೆ ಆಗಲ್ಲ. ಆಮೇಲೆ ಈ ಪಕ್ಕದ ರೂಮಲ್ಲಿ ಇಟ್ಬಿಟ್ರೂ ಕೂಡ ನನಗೆ ನೆನಪಾಗಲ್ಲ ತೊಗೊಂಡು ಬರೋಕ್ಕೆ, ಅದಕ್ಕೋಸ್ಕರ ಇಲ್ಲೇ ಇಟ್ಕೊತಾ ಇದ್ದೀನಿ ಇವಾಗ. ಹಾಗೆ ಇದರಲ್ಲಿ ಬಂದುಬಿಟ್ಟು ಮೇಕಪ್ ಐಟಮ್ಸ್ಗಳನ್ನ ನಾನು ಇಡ್ತಾಯಿದ್ದೀನಿ. ಯಾವಾಗ ನಾನು ಜಾಸ್ತಿ ಯೂಸ್ ಮಾಡದೇ ಇರುವಂತಹ ಮೇಕಪ್ ಐಟಮ್ಸ್ಗಳನ್ನ ನಾನು ಇಡ್ತಾಯಿದ್ದೀನಿ. ನಾನು ಡೈಲಿ ಯೂಸ್ ಮಾಡುವಂತಹ ಕ್ರೀಮ್ಗಳಾಗಲಿ, ಸನ್ಸ್ಕ್ರೀನು, ಲೋಷನ್ಗಳೆಲ್ಲ ನಾನು ಮೇಲ್ಗಡೆ ಮಿರರ್ ಹಿಂದ್ಗಡೆ ಇಡ್ತಾಯಿದ್ದೀನಿ. ಲಿಪ್ಸ್ಟಿಕ್ಗಳನ್ನು ಕೂಡ ನಾನು ಇದರಲ್ಲೇ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ದೊಡ್ಡ ಲಿಪ್ಸ್ಟಿಕ್ ಎಲ್ಲ ತೊಗೊಳೋದಿಲ್ಲ, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ. ನಾನು ಯೂಸ್ ಮಾಡೋ ಅಷ್ಟರಲ್ಲೆಲ್ಲ ಎಕ್ಸ್ಪೈರಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಚಿಕ್ಕದನ್ನೇ ವೆರೈಟಿ ಕಲರ್ ಇರೋದನ್ನು ತೊಗೊಂಡಿದ್ದೀನಿ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಮುಂಚೆ ತೊಗೊಂಡಿರೋದೆಲ್ಲ ಲಿಪ್ಸ್ಟಿಕ್ಗಳೆಲ್ಲ ಒಂದು 3-4 ಲಿಕ್ವಿಡ್ ಲಿಪ್ಸ್ಟಿಕ್ಗಳು, ಹಾಗೆ ಸ್ಟಿಕ್ ಲಿಪ್ಸ್ಟಿಕ್ಗಳೆಲ್ಲ ಹಾಗೆ ಇದೆ. ಸೊ ಅವನ್ನೇ ನಾನು ಈಗ ಯೂಸ್ ಮಾಡ್ತಾ ಇರೋದು. ಸ್ಮಾಲ್ ಲಿಪ್ಸ್ಟಿಕ್ಗಳೇ ನನ್ನ ಹತ್ರ ಒಂದು 12 ಕಲರ್ಸ್ ಇದೆ. ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ, ಯಾಕಂದರೆ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ಲಿಪ್ಸ್ಟಿಕ್ ಖರ್ಚಾಗುತ್ತೆ. ನಾವೆಲ್ಲ ಯಾವಾಗ ಒಂದು ಸಲ ಹೊರಗಡೆ ಹೋಗೋದು, ಮನೇಲಿದ್ದರೆ ನಾನು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಹಾಕೋದಿಲ್ಲ, ಜಸ್ಟ್ ಲಿಪ್ ಬಾಮು ಆ ಥರ ಹಾಕ್ತೀನಿ ಅಷ್ಟೇ. ಹಾಗೆ ಚಿಕ್ಕದ್ರಲ್ಲಿ ನಾನು ರಬ್ಬರ್ ಬ್ಯಾಂಡು, ಕ್ಲಿಪ್ಸ್ಗಳು, ಪಿನ್ಗಳು ಆ ಥರ ಹಾಕಿ ಇಡ್ತಾಯಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಬಂದುಬಿಟ್ಟು ಸೂಜಿ ದಾರ, ಹಾಗೆ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡದೇ ಇರುವಂತಹ ಐಟಮ್ಸ್ಗಳನ್ನೆಲ್ಲ ಇಲ್ಲೇ ಇಡ್ತಾಯಿದ್ದೀನಿ. ಕೆಲವೊಮ್ಮೆ ಬೇಕಾಗುತ್ತೆ, ಯಾವಾಗಲೂ ಬೇಕಾಗಲ್ಲ. ಸೊ ಈ ಟೇಪ್ ಬಂದುಬಿಟ್ಟು ನಾನು ಟೈಲರಿಂಗ್ ಟ್ರೈನಿಂಗ್ ಹೋಗ್ತಾ ಇದ್ನಲ್ಲ, ಆವಾಗ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಪಿನ್ಗಳು, ಸ್ಯಾರಿ ಪಿನ್ಗಳು ಎಲ್ಲ ಇದೇ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ. ದಾರ ಅಂತೂ ಏನಕ್ಕಾದರೂ ಬೇಕಾಗೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಕಡೆ ಇಟ್ಬಿಡ್ತಾಯಿದ್ದೀನಿ, ಅವೆಲ್ಲ ಜಾಸ್ತಿ ಯೂಸ್ ಆಗೋಲ್ಲ ಅಂತ. ಸೊ ಆ ಡ್ರಾಯರಲ್ಲಿ ಜಾಗ ಸಾಕಾಗಲಿಲ್ಲ, ಸೊ ಇಲ್ಲಿ ಮೇಲ್ಗಡೆ ಇಡ್ತಾಯಿದ್ದೀನಿ. ಹಾಗೆ ಬೆಡ್ಸನ್ನು ಕೂಡ ನಾನು ಹಾಕಿ ಇಡ್ತಾಯಿದ್ದೀನಿ, ಅದರೊಳಗಡೆ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಗಾಗಲ್ಸ್ ಎಲ್ಲ ಒಂದು ಸೈಡ್ ಇಡ್ತಾಯಿದ್ದೀನಿ. ನನ್ನ ಮಗಂದು ಡೈಪರು ಮತ್ತು ವೈಪ್ಸ್ ಇಡ್ತಾಯಿದ್ದೀನಿ. ಡೈಪರು ಕೂಡ ಇವಾಗ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಚಿಕ್ಕ ಪ್ಯಾಕೆಟ್ ತರಿಸ್ತಿದ್ದೀನಿ. ಮುಂಚೆ ಅಂದರೆ ಜಾಸ್ತಿ ಡೈಪರ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಅವನಿಗೂ ಕೂಡ ಪಾಟಿ ಟ್ರೈನಿಂಗ್ ಎಲ್ಲ ಕಲಿಸ್ತಾಯಿದ್ದೀನಿ. ಸೊ ಹಾಗಾಗಿ ಡೈಪರು ಕಡಿಮೆ ಮಾಡಿ ಅಂತಲೂ ಕೂಡ ಡಾಕ್ಟರ್ ಹೇಳಿದಾರಲ್ವ, ಹಾಗಾಗಿ ನಾನು ಡೈಪರು, ವೈಪ್ಸು ಎರಡೂ ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಹೊರಗಡೆ ಹೋದರೆ ಮಾತ್ರ ಇಟ್ಕೊಂಡು ಹೋಗ್ತೀನಿ. ಸೊ ಇದಿಷ್ಟು ಆಲ್ಮೋಸ್ಟ್ ಸೆಟ್ ಆಯಿತು. ಸೊ ಇನ್ನು ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನೂ ಕೂಡ ಮೇಕಪ್ ಬಾಕ್ಸಲ್ಲೇ ಹಾಕಿಡ್ತಾಯಿದ್ದೀನಿ, ಈಸಿಯಾಗಿ ಸಿಗುತ್ತೆ ಅಂತ. ಹಾಗೆ ಸ್ವೆಟ್ ಪ್ಯಾಡ್ಗಳನ್ನ ಕೂಡ ನಾನು ಅಲ್ಲೇ ಇಡ್ತಾಯಿದ್ದೀನಿ. ನನ್ನ ಮಗಳದ್ದು ನೈಲ್ ಪಾಲಿಶ್, ನಾನು ಜಾಸ್ತಿ ನೈಲ್ ಪಾಲಿಶ್ ಎಲ್ಲ ಏನೂ ಯೂಸ್ ಮಾಡಲ್ಲ. ಹಾಗೆ ಒಂದು ಬಳೆನೂ ಕೂಡ ಅದರಲ್ಲೇ ಹಾಕಿಡ್ತಾಯಿದ್ದೀನಿ. ರೆಗ್ಯುಲರ್ ಯೂಸಿಗೆ 1-2 ಬಳೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಕೂಡ ಎಲ್ಲ ಸೆಟ್ ಆಯಿತು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆಲ್ಲ ಇಟ್ಟಿದ್ನಲ್ವ ಐಟಮ್ಸ್ಗಳು, ಕೆಲವೊಂದೆಲ್ಲ ಗಲೀಜಾಗಿತ್ತು. ಸೊ ಅದನ್ನು ಕೂಡ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಈ ಟ್ರೈನಲ್ಲಿ ನನ್ನ ಐಟಮ್ಸ್ಗಳು ಏನೇನಿರುತ್ತೆ ಅದನ್ನು ಇಟ್ಟಿದ್ದೀನಿ. ಮೇಲ್ಗಡೆ ಬೇಬಿ ಪೌಡರು, ಕ್ರೀಮು, ಸೋಪು ಅದೊಂದು ಸಪ್ರೇಟಾಗಿ ಇಟ್ಟಿದ್ದೀನಿ. ಯಾವಾಗೂ ಒಂದು ಸಲ ಯೂಸ್ ಮಾಡೋದನ್ನು ಮಾತ್ರ ನಾನು 3rd ರೋವಲ್ಲಿ 4th ರೋವಲ್ಲಿ ಇಟ್ಟಿದ್ದೀನಿ. ಬೇಗ ಸಿಗೋದನ್ನು ಮಾತ್ರ ಫಸ್ಟ್ ಸೆಕೆಂಡಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಬಾಚಣಿಗೆಗಳೆಲ್ಲ ಗಲೀಜಾಗಿತ್ತಲ್ವ, ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಾಚಣಿಗೆ ಕ್ಲೀನ್ ಮಾಡೋದಕ್ಕೆ ಸೋಪಿನ ಪೌಡರ್ನ ಹಾಕಿ ಕ್ಲೀನ್ ಮಾಡ್ತಾ ಇರೋದು. ಕೆಲವೊಬ್ಬರೆಲ್ಲ ನೀರಲ್ಲಿ ಸೋಕ್ ಮಾಡಿಬಿಟ್ಟು ಅದಾದಮೇಲೆ ಕ್ಲೀನ್ ಮಾಡ್ತಾರೆ. ನನಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಸೋಪಿನ ಪೌಡರ್ ಹಾಕೋದ್ರಿಂದ, ಅಂದರೆ ಸೋಪಿನ ಪೌಡರ್ ಮೀನ್ಸ್ ಬಟ್ಟೆ ವಾಶ್ ಮಾಡ್ತೀವಲ್ವ, ಆ ಪೌಡರ್ನ ಹಾಕಿ ನಾನು ವಾಶ್ ಮಾಡ್ತಾಯಿದ್ದೀನಿ. ಸೊ ಬೇಗನೆ ಕೊಳೆ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಅದರಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ.
ಹಾಗೆ ಈ ರೀತಿ ಒಂದು ಟೂತ್ ಬ್ರಷಿಂದನೂ ಕೂಡ ಕ್ಲೀನ್ ಮಾಡಿದ್ರೆ ಸಂದಿಯಲ್ಲಿರೋದೆಲ್ಲ ಗಲೀಜು ಬೇಗನೆ ಬಂದುಬಿಡುತ್ತೆ. ನಾನು ಕೂಡ ಬಾಚಣಿಗೆ ತೊಳೆದಿರಲಿಲ್ಲ, ಒಂದೆರಡು ಅಷ್ಟೇ ತೊಳೆದಿದ್ದೆ, ಇನ್ನೂ 2 ಕೂಡ ತೊಳೆದೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ತೊಳೆದಿಟ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ತುಂಬ ಬೇಗನೆ ಗಲೀಜು ಬಿಡುತ್ತೆ ಈ ರೀತಿ ಟೂತ್ ಬ್ರಷಿಂದ ಕ್ಲೀನ್ ಮಾಡಿದ್ರೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಬಾಚಣಿಗೆಗಳನ್ನ. ಅದನ್ನು ನೀಟಾಗಿ ಒರೆಸ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಆ ಟ್ರೇ ಒಳಗಡೆ ನಾನು ಇಡ್ತಾಯಿದ್ದೀನಿ, ಈಸಿಯಾಗಿ ಸಿಗಲಿ ಅನ್ನೋದಕ್ಕೋಸ್ಕರ. ನಾನು ಸ್ಟ್ಯಾಂಡಿಂಗಲ್ಲಿ ಇಡ್ಬೋದಿತ್ತು ಯಾವುದಾದ್ರೂ ಇದು ಮಾಡಿ, ಬಟ್ ಅಲ್ಲಿ ಅಷ್ಟೊಂದು ಸ್ಪೇಸ್ ಆಗೋಲ್ಲ, ಹಾಗೆ ಒಂಥರ ಕಾಣಿಸುತ್ತೆ. ಹಾಗಾಗಿ ಟ್ರೇಯಲ್ಲಿ ಇಟ್ಬಿಟ್ರೆ ಅಷ್ಟು ಅಸಹ್ಯನೂ ಕಾಣಲ್ಲ, ಹಾಗೆ ಕೈಗೂ ಬೇಗ ಸಿಗುತ್ತೆ. ಸೊ ನೋಡ್ತಾ ಇರೋದು ಮೇಲ್ಗಡೆ ರೋ ಅಲ್ಲೆಲ್ಲ ಟಾನಿಕ್, ಔಷಧಿ ಆ ಥರ ಇಟ್ಟಿದ್ದೀನಿ. ಸೆಕೆಂಡ್ ರೋ ಅಲ್ಲಿ ಬೇಬಿ ಪ್ರಾಡಕ್ಟ್ಸು, ಹಾಗೆ ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸು, ಯಾವಾಗೋ ಒನ್ ಟೈಮ್ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ನ ಎಲ್ಲ ಒಂದು ಕಡೆ ಸೆಟ್ ಮಾಡಿದ್ದೀನಿ. ಇಷ್ಟೆಲ್ಲ ಅರೇಂಜ್ ಮಾಡಿ ಮಿರರ್ ಒರೆಸಲಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಮಿರರ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂತೂ ಬಂದು ಮಿರರ್ನ ಕೆಳಗಡೆ ಮುಟ್ಟಿರ್ತಾನಲ್ವ, ಮಾರ್ಕ್ ಎಲ್ಲ ಹಾಗೆ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಮಾರ್ಕ್ ಎಲ್ಲ ಇತ್ತು. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಹಾಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.